ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಹತ್ರ ಆದಿ ತನ್ನ ಲವ್ ಸ್ಟೋರಿನ ಹೇಳ್ಕೊತಾ ಇದ್ರೆ ಆ ಕಡೆ ತಾಂಡವ್ ತುಂಬಾ ಸಿಟ್ಟು ಹೇಳ್ತಿದ್ದಾರೆ. ಹಾಗಾದರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ಕುಣಿದು ಕುಪ್ಪಳಿಸ್ತಿದ್ದಾರೆ. ಬಿಕಾಸ್ ಇಲ್ಲಿ ಕನ್ನಿಕಾ ಖಂಡಿತವಾಗ್ಲೂ CEO ಆಗ್ತಾಳೆ. ಇಲ್ಲಿ ತಾಂಡವ್ ಒಂದು ಇನ್ವೆಸ್ಟ್ಮೆಂಟ್ ತಾಂಡವ್ಗೆ ಸಿಗುತ್ತೆ ಅಂತ. ಈ ಕಡೆ ತಾಂಡವ್ ಬರ್ತಿದ್ದಾಗೆ ತಾಂಡವ್ ನಿನಗೊಂದು ಖುಷಿ ವಿಷಯ ಗೊತ್ತಾ, ನಾವು ಡಿಪ್ರೆಷನ್ನ ಆಗಿದೆ ಅದಕ್ಕೆ ಅಂತ ಹೇಳಿ ಅಲ್ವಾ, ಅದು ವರ್ಕೌಟ್ ಆಗಿದೆ. ಇನ್ನೇನು ಖಂಡಿತವಾಗ್ಲೂ ಕೂಡ ಎಲ್ಲ ಇನ್ವೆಸ್ಟರ್ಸು ಕೂಡ ಹೋಗಿದೆ, ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ಖಂಡಿತ ಕನಿಕಾ CEO ಆಗ್ತಾಳೆ, ನಿನಗೆ ಖಂಡಿತ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅಂದಾಗ ಹೌದಾ ನಿಜವಾಗ್ಲೂ ಆದಿ ಆಫೀಸ್ನಿಂದ ಹೊರಗಡೆ ಇರ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಭಾಗ್ಯಕ್ಕೋಸ್ಕರ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ ತಾಂಡವ್ ಹೇಳ್ತಾರೆ. ಈ ಕಡೆ ಭಾಗ್ಯನ ಆದಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ, ಪಾರ್ಕಿಗೆ ಕರ್ಕೊಂಡು ಬಂದಿದ್ದೆ. ಇಲ್ಲಿ ತಾನು ಹೇಗೆ ಬೆಳೆದೆ ಏನು ಎಲ್ಲವನ್ನ ಕೂಡ ಹೇಳ್ತಾರೆ. ಅಮ್ಮನ ಕಳ್ಕೊಂಡು ಬೆಳೆದವು ನಾನು, ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೆ. ಮೀನಾಕ್ಷಿ ಅತ್ತೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಆದರೂ ಕೂಡ ನಂಗೆ ಅಮ್ಮ ತುಂಬ ಕಾಡ್ತಾಯಿದ್ರು. ಇದರ ನಡುವೆ ನನಗೆ ಪ್ರೀತಿ ಆಯಿತು, ಸುರಭಿ ಅಂತ, ಆಕೆನೇ ನನ್ನ ಪ್ರಪಂಚ ಆಗಿದ್ಲು. ಅವಳೇ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಿದ್ಲು. ಆದರೆ ನನ್ನ ಆಯ್ಕೆ ತಪ್ಪಾಗಿತ್ತು ಅನಿಸುತ್ತೆ, ನನ್ನ ಮಧ್ಯದಲ್ಲೇ ಬಿಟ್ಟು ಹೋಗಿಬಿಟ್ಲು. ಅವಳು ಹೋದ್ಮೇಲೆ ಮತ್ತೆ ನಾನು ಡಿಪ್ರೆಷನ್ಗೆ ಹೋದೆ. ಮೊದಲೆಲ್ಲ ಎಷ್ಟು ಆ್ಯಕ್ಟಿವ್ ಇದ್ದೆ ಗೊತ್ತಾ ಅಂತ ಹೇಳಿ ಈಗ ನನಗೆ ನನ್ನ ತಾಯಿಯ ಸ್ಥಾನವನ್ನು ತುಂಬ್ತಿರೋದು ನೀವು ಅಂತ ಹೇಳಿ ಭಾಗ್ಯ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾರೆ. ನಿಜಕ್ಕೂ ಕೂಡ ಇಲ್ಲಿ ಭಾಗ್ಯಗೆ ಏನು ಮಾಡಬೇಕು ಹೇಳಬೇಕು ಗೊತ್ತಾಗೋದಿಲ್ಲ. ಬಟ್ ಒಳ್ಳೆ ಸ್ನೇಹಿತಿಯಾಗಿ ಆದಿಯನ್ನು ಸಮಾಧಾನ ಮಾಡ್ತಾರೆ. ತದನಂತರ ಸಾರಿ ಭಾಗ್ಯವ್ರೆ ಅಂತ ಹೇಳ್ತಾರೆ. ಜೊತೆಗೆ ಸರಿ ನಾನು ಬರ್ತೀನಿ ಅಂದಾಗ ಒಂದು ನಿಮಿಷ, ಖಂಡಿತವಾಗ್ಲೂ ನಾನು ಯಾವತ್ತಿದ್ರೂ ಕೂಡ ನಿಮ್ಮ ಒಳ್ಳೆಯ ಸ್ನೇಹಿತಿಯಾಗಿರ್ತೀನಿ ಅಂತ ಹೇಳಿ ಭಾಗ್ಯ ಅದಕ್ಕೆ ಮಾತು ಕೊಡ್ತಾರೆ. ಅತ್ತ ಕಡೆ ಕನಿಕಾ ಅದಕ್ಕೆ ಡಿಪ್ರೆಷನ್ ಆಗಿದೆ ಅಂತ ಹೇಳಿ ಅಪ್ಸ್ತಾಳೆ ಅಂತಕ್ಕಂಥ ವಿಷಯ ಪೂಜಾಗೆ ಗೊತ್ತಾಗುತ್ತೆ. ನೀನು ಒಬ್ಳು ಮನೆ ಮಗಳ, ನಿನ್ಗೆ ಎಂಥವಳಿರಬೇಕು, ನಿನಗೆ ಕನಿಕಾ ಅಂತ ಹೆಸರಿರೋದಲ್ಲ ವಿಶ್ವಕನ್ಯೆ ಅಂತ ಹೆಸರಿಡಬೇಕು ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ. ಇದರ ನಡುವೆ ಆದಿ ಭಾಗ್ಯ ನಡುವಿನ ಒಂದು ಸಂಬಂಧ ತಾಂಡವ್ಗೆ ತಲೆ ಕೆಡಿಸಿದೆ.